ನೀವು ತುಂಬ ಖುಷಿಯಾಗಿರಬೇಕು ಅಂದರೆ ಈ 5 ಪಾಯಿಂಟ್ಸ್ಗಳನ್ನ ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಮೊದಲನೇದು, ಎಕ್ಸ್ಪೆಕ್ಟೇಷನ್ನ ಕಡಿಮೆ ಇಟ್ಕೊ. ನಾವು ಯಾವಾಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ವ ಆವಾಗಲೇ ನಮಗೆ ನೋವಾಗೋದು. ನಾವು ಎಕ್ಸ್ಪೆಕ್ಟೇಷನ್ನ ಕಡಿಮೆ ಮಾಡ್ಕೊಂಡಷ್ಟು ನಮ್ಮ ಖುಷಿಗೆ ನಾವೇ ಕಾರಣ ಆಗ್ತೀವಿ. ನೀನು ಯಾವಾಗ ಹೆಚ್ಚು ನಿರೀಕ್ಷೆ ಇಡ್ತೀಯಲ್ಲ ಆವಾಗಲೇ ನಿನಗೆ ನೋವಾಗೋದು. ಯಾವಾಗ ನೀನು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲ್ಲ ಅಲ್ವಾ, ನಿಮ್ಗೆ ಅದೇನೇ ಸಿಕ್ಕಿದ್ರೂ ಕೂಡ ನೀವು ಖುಷಿಯಾಗೇ ಇರ್ತೀರ. ಹಾಗಾಗಿ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಇಟ್ಕೊಳ್ಳಿ. ಎರಡನೇದು, ಗ್ರ್ಯಾಟಿಟ್ಯೂಡ್. ನಿಂಗೆ ಏನೇ ಒಂದು ಸಿಕ್ಕಿದ್ರೂ ಕೂಡ ನೀನು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕು. ಅವಾಗಲೇ ಲೈಫ್ಗೊಂದು ಅರ್ಥ ಬರೋದು. ನಿನ್ನ ಜೊತೆ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಕೊರಗ್ತಾ ಇದ್ರೆ ಯಾವತ್ತೂ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ನ ಜೊತೆ ಏನಿರುತ್ತಲ್ವ ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡು. ಮೂರನೇದು, ಹೆಲ್ದಿ ಬೌಂಡ್ರೀಸ್ ಹಾಕೊಳ್ಳೋದು. ನೀನು ನಿನ್ನ ಟೈಮ್ನ ಅಥವಾ ಅಡ್ವೈಸ್ನ ಎಲ್ಲರಿಗೂ ಕೊಡಬೇಕು ಅಂತಿಲ್ಲ. ನೀನೊಂದು ಬೌಂಡ್ರಿ ಹಾಕೊಂಡು ಅಲ್ಲಿರೋ ಜನಗಳಿಗೆ ಮಾತ್ರ ನಿನ್ನ ಟೈಮ್ ಕೊಡು, ನಿನ್ನ ಅಡ್ವೈಸ್ ಕೊಡು ಅಥವಾ ನಿನ್ನ ಪ್ರೀತಿ ಕೊಡು. ಅವಾಗ ನೀನು ಯಾವತ್ತೂ ಖುಷಿಯಾಗಿರ್ತೀಯ. ನಾಲ್ಕನೇದು, ಕಂಪ್ಯಾರಿಸನ್ ಮಾಡೋದನ್ನ ಬಿಡಬೇಕು. ಎಲ್ಲರ ಲೈಫ್ ಕೂಡ ಒಂದೇ ಥರ ಇರಬೇಕು ಅಂತಿಲ್ಲ. ಅವ್ರ ಲೈಫ್ ಅವರಿಗೆ, ನಮ್ಮ ಲೈಫ್ ನಮಗೆ. ನಾವು ನಮ್ಮದೇ ಟ್ರ್ಯಾಕಲ್ಲಿ ಓಡ್ತಾ ಇರ್ತೀವಿ. ಹಾಗಾಗಿ ಯಾವತ್ತೂ ಕೂಡ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ ಕಂಪ್ಯಾರಿಸನ್ ಮಾಡೋದು ಬಿಟ್ಟು ನಿಮ್ಮ ಜರ್ನಿ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತಲ್ವ ಅವಾಗ ನಿಮ್ಗೆ ಯಾವತ್ತೂ ಕೂಡ ನೋವಾಗಲ್ಲ, ಖುಷಿಯಾಗಿರ್ತೀರ. ಐದನೇದು, ಕಂಟ್ರೋಲ್ ಯುವರ್ ರಿಯಾಕ್ಷನ್ಸ್. ಜೀವನದಲ್ಲಿ ನಮ್ಮ ಕೈಯಲ್ಲಿ ಏನಿರಲ್ಲ ಅದು ಹಾಗೇ ಆಗುತ್ತೆ. ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಮಾತ್ರ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡಬೇಕು. ಈ 5 ಪಾಯಿಂಟ್ನ ಯಾವತ್ತೂ ಮರಿಬೇಡಿ. ಈ ರೀಲ್ ನಿಮ್ಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡೋದು ಮರಿಬೇಡಿ.